Now in second model paper MCQ ಪಾರ್ಟಲ್ಲಿ ಪಾರ್ಟ್ ಎನಲ್ಲಿ 15th ಲಾಸ್ಟ್ ಕ್ವಶನ್ MCQನ ಲಾಸ್ಟ್ ಕ್ವಶನ್. ಇಫ್ A is any event ಈವೆಂಟ್ ನೇಮನ್ನು ಯಾವ ಲೆಟ್ರಲ್ಲಿ ಬೇಕಾದ್ರೂ ಡಿನೋಟ್ ಮಾಡ್ಬೋದು. ಎ ಈಸ್ ಎನಿ ಈವೆಂಟ್ ಅಥವಾ ಏನು ಬೇಕಾದ್ರೂ ABC, E1, E2, E3, G, F, H ಡ್ಯಾಶ್ ಡ್ಯಾಶ್ ಈ ಥರ ನೇಮನ್ನು ಏನು ಬೇಕಾದ್ರೂ ಕೊಡ್ಬೋದು. ಕ್ವಶನ್ಸಲ್ಲಿ ಏನೇ ಕೊಡಬೇಕು ಅಂತ ರೂಲ್ಸ್ ಏನಿಲ್ಲ. ಇಫ್ ಎ ಈಸ್ ಎನಿ ಈವೆಂಟ್ associated with a sample space. ನಾವು ಯಾವುದೇ ಈವೆಂಟ್ ಬರೀಬೇಕಾದರೂ ಸ್ಯಾಂಪಲ್ ಸ್ಪೇಸ್ ಈಸ್ ವೆರಿ ಇಂಪಾರ್ಟೆಂಟ್. ಯೂನಿವರ್ಸಲ್ ಸೆಟ್ ಇದ್ದಂಗೆ ಅದು. ಸ್ಯಾಂಪಲ್ ಸ್ಪೇಸ್ ಎಸ್, ಜನರಲಾಗಿ ಎಸ್ ಅಂತ ಡಿನೋಟ್ ಮಾಡ್ತೀವಿ. ಈವೆಂಟ್ಸನ್ನು E1, E2, E3 ಡ್ಯಾಶ್ ಡ್ಯಾಶ್ EN ಆರ್ ABC ಆರ್ EFG ಯಾವ ಥರ ಬೇಕಾದ್ರೂ ಡಿನೋಟ್ ಮಾಡ್ಬೋದು. ಸ್ಯಾಂಪಲ್ ಸ್ಪೇಸನ್ನು ಜನರಲಾಗಿ ಎಸ್ ಅಂತ ಡಿನೋಟ್ ಮಾಡ್ತೀವಿ. ದೆನ್ ಆಪ್ಷನ್ ಎ, P of A probability of A less than or equal to 1 greater than or equal to 0. ಆಪ್ಷನ್ ಬಿ ಕಂಡೀಷನ್, ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಇದು. P of A ಲೆಸ್ ದ್ಯಾನ್ 2 ಗ್ರೇಟರ್ ದ್ಯಾನ್ 1. ನಾವು ಇಂಟರ್ವಲ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ನೋಡಿ. ಸೆಟ್ ಥಿಯರಿನಲ್ಲಿ ಓಪನ್ ಇಂಟರ್ವಲ್, ಕ್ಲೋಸ್ ಇಂಟರ್ವಲ್, ಸೆಮಿ ಓಪನ್, ಸೆಮಿ ಕ್ಲೋಸ್, ಸೆಮಿ ಓಪನ್ ಅಂತ ಏನು ಬರುತ್ತೆ ಆರ್ ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಇಂಟರ್ವಲ್ಸ್ ಬಗ್ಗೆನೇ ಡಿಸ್ಕಸ್ ಮಾಡ್ತಾಯಿದ್ವಿ. P of A ಪ್ರಾಬಬಿಲಿಟಿ ಆಫ್ A ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಆರ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ಆಪ್ಷನ್ ಬಿ, P of A ಪ್ರಾಬಬಿಲಿಟಿ ಆಫ್ ಈವೆಂಟ್ A ಲೆಸ್ ದ್ಯಾನ್ 2 ಗ್ರೇಟರ್ ದ್ಯಾನ್ 1. ಆಪ್ಷನ್ ಸಿ, P of A ಗ್ರೇಟರ್ ದ್ಯಾನ್ ಈಕ್ವಲ್ ಟು 1, P of A ಗ್ರೇಟರ್ ದ್ಯಾನ್ ಈಕ್ವಲ್ ಟು 1 ಅಷ್ಟೇ ಕೊಟ್ಟಿದ್ದಾರೆ. ಆಪ್ಷನ್ ಡಿ, P of A ಲೆಸ್ ದ್ಯಾನ್ ಈಕ್ವಲ್ ಟು 0. 99% 100% ಈ ಕಂಡೀಷನ್ಸನ್ನು ಪ್ರತಿಯೊಂದು ಕಾಲೇಜಸಲ್ಲೂ ಹೇಳಿರಲೇಬೇಕು. ಮ್ಯಾಥಮೆಟಿಕ್ಸಲ್ಲಿ ಪ್ರಾಬಬಿಲಿಟಿ ಚಾಪ್ಟರ್ ಇದೆ ಅಂದರೆ ಈ ಕಂಡೀಷನ್ಸ್ ಅಂತೂ ಕಂಪಲ್ಸರಿ. ನಾವು ಯಾವುದೇ ಪ್ರಾಬ್ಲಮ್ ಮಾಡಬೇಕಾದ್ರೂ ಈ ಕಂಡೀಷನ್ನೇ ಇಂಪಾರ್ಟೆಂಟು. ಪ್ರಾಬಬಿಲಿಟಿ ಆಫ್ ಎನಿ ಈವೆಂಟ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ಸ್ಟ್ರಿಕ್ಟ್ ಕಂಡೀಷನ್ ಇದು. ಯಾವುದೇ ಒಂದು ಈವೆಂಟ್ಗೆ ನಾವು ಪ್ರಾಬಬಿಲಿಟಿನ ಕಂಡಿಡ್ಕೊಂಡಾಗ 1 ಬರ್ಬೋದು ಅಥವಾ 1ಕ್ಕಿಂತ ಕಡಿಮೆ ಬರ್ಬೋದು, 0 ಬರ್ಬೋದು, ಈಸ್ ಈಕ್ವಲ್ ಟು 0 ಬರ್ಬೋದು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ. ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಅಂದರೆ ಯಾವಾಗಲೂ ಪಾಸಿಟಿವ್ ವ್ಯಾಲ್ಯೂನೇ ಆಗಿರಬೇಕು. ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂದ್ರೇನು ಪಾಸಿಟಿವ್ ವ್ಯಾಲ್ಯೂ, ಕಂಪಲ್ಸರಿ ಪಾಸಿಟಿವ್ ವ್ಯಾಲ್ಯೂನೇ ಬರಬೇಕು. ನೆಗೆಟಿವ್ ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ಬರೋಂಗಿಲ್ಲ. ಫ್ರ್ಯಾಕ್ಷನ್ ಬರ್ಬೋದು, ಯಾಕಂದ್ರೆ ಲೆಸ್ ದ್ಯಾನ್ 1 ಅಂದರೆ 1/2, 0.5 ಅಂದರೆ 1ಕ್ಕಿಂತ ಕಡಿಮೆ ಅದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್, ಮರಿಬಾರ್ದು. ಪ್ರಾಬಬಿಲಿಟಿ ಆಫ್ ಎನಿ ಈವೆಂಟ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ಈಸ್ ಈಕ್ವಲ್ ಟು 0 ಬರ್ಬೋದು. ಅದನ್ನು ನಾವು ಇಂಪಾಸಿಬಲ್ ಈವೆಂಟ್ ಅಂತ ಕರಿತೀವಿ. ಎಕ್ಸಾಕ್ಟ್ 1 ಬಂದರೆ ಶೂರ್ ಈವೆಂಟ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ಅಲ್ಲಿಗೆ ಆಪ್ಷನ್ ಯಾವುದು? ಎ, ವೆರಿ ಇಂಪಾರ್ಟೆಂಟ್ ಕಂಡೀಷನ್. ನೆಕ್ಸ್ಟ್ ಅಲ್ಲಿಗೆ ಮಾಡಲ್ ಪೇಪರ್ 2ನಲ್ಲಿ 15 MCQ ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ಅದರಲ್ಲಿ ಪಾರ್ಟ್ ಎನಲ್ಲಿ ಪಾರ್ಟ್ 1 15 MCQ. ಪಾರ್ಟ್ 2 ಹೋದರೆ ಪಾರ್ಟ್ ಟು ಗೊತ್ತಿದೆ ಎಲ್ಲರಿಗೂ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದೋಸ್ ಗಿವನ್ ಇನ್ ದ ಬ್ರ್ಯಾಕೆಟಲ್ಲಿ ಆನ್ಸರ್ ಕೊಟ್ಟಿರ್ತಾರೆ, ಬಟ್ ವರ್ಕೌಟ್ ಮಾಡೇ ಪ್ರಾಬ್ಲಮ್ಸನ್ನು ಮಾಡಬೇಕು. ನಾವು ಬ್ರ್ಯಾಕೆಟ್ ಪಾರ್ಟ್ನಲ್ಲಿ ನಾನು ಓದಿದ್ದೇನೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದೋಸ್ ಗಿವನ್ ಇನ್ ದ ಬ್ರ್ಯಾಕೆಟ್. ಆನ್ಸರನ್ನು ಮಾತ್ರ ಬರೀತೇನೆ, ನಾನು ವರ್ಬಲ್ ಫಾರ್ಮ್ ಏನು ಬರೆಯೋಕ್ಕೆ ಹೋಗಲ್ಲ. 0 ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ,
2 ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ. ಅಲ್ಲಿಗೆ 5 ಕ್ವಶನ್ಸ್ ಇರುತ್ತೆ, 6 ಆನ್ಸರ್ ಇರುತ್ತೆ. ಚೂಸ್ ಮಾಡಬೇಕು. ಓಕೆ, ಒಂದು ಎಕ್ಸ್ಟ್ರಾ ಯಾಕಿರುತ್ತೆ ಅಂದರೆ ಮಿಸ್ ಆಗಲಿ ಅಂತ, ಅಂದರೆ ನೀವು ತಪ್ಪು ಮಾಡಲಿ ಅನ್ನೋ ಉದ್ದೇಶದಿಂದ ಕೊಟ್ಟಿರ್ತಾರೆ, ಕನ್ಫ್ಯೂಸ್ ಆಗಲಿ ಅನ್ನೋ ಉದ್ದೇಶದಿಂದ ಕೊಟ್ಟಿರ್ತಾರೆ. ನೀವು ಕರೆಕ್ಟ್ ಆನ್ಸರ್ನ ಚೂಸ್ ಮಾಡಿ ಹೇಳಬೇಕು. ಅದಕ್ಕೆ 16ನೇ ಕ್ವಶನ್ಸ್ ಏನು ಕೊಟ್ಟಿದ್ದಾರೆ, ಇಫ್ x by 3 plus 2 comma x by 3 plus 2 comma y minus 2 by 3 is equal to 5 by 3 comma 1 by 3, then the value of y is, ನೋಡಿ ಇದನ್ನೇ 2 ಮಾರ್ಕ್ಸಲ್ಲಿ ಬೇಕಾದ್ರೆ ಫೈಂಡ್ ಎಕ್ಸ್ ಆ್ಯಂಡ್ ವೈ ಅಂತ ಕೇಳ್ಬೋದು. MCQ ಕೇಳಿರೋದ್ರಿಂದ 1 ಮಾರ್ಕ್ಸಿಗೆ ಕೇಳಿರೋದ್ರಿಂದ ವೈ ವ್ಯಾಲ್ಯೂ ಮಾತ್ರ ಕೇಳಿದ್ದಾರೆ. ನೆಕ್ಸ್ಟು ಎಕ್ಸ್ ಬೇಕಾದರೂ ಕೇಳ್ಬೋದು, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳ್ಬೋದು, ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ ವೈ ಎಕ್ಸ್ ಅಥವಾ ವೈ, ಅಥವಾ ಫೈಂಡ್ ಎಕ್ಸ್ ಆ್ಯಂಡ್ ವೈ ಅಂತ ಬೇಕಾದ್ರೂ ಕೇಳ್ಬೋದು. ಈಗ ನಾವು ವೈ ವ್ಯಾಲ್ಯೂ ಮಾತ್ರ ಕೇಳಿರೋದ್ರಿಂದ ಸೆಕೆಂಡ್, ಇಲ್ಲಿ ಸೆಕೆಂಡ್, ಇದು ಫಸ್ಟ್, ಇದು ಸೆಕೆಂಡ್, ಇದು ಫಸ್ಟ್, ಇದು ಸೆಕೆಂಡನ್ನು ಮಾತ್ರ ಈಕ್ವೇಟ್ ಮಾಡೋಣ. ಕಂಡೀಷನ್ ಇದೆ, ವೆನ್ 2 ಆರ್ಡರ್ ಪೇರ್ ಆರ್ ಈಕ್ವಲ್ ಟು ಈಕ್ವೇಟ್ ಫಸ್ಟ್ ಆ್ಯಂಡ್ ಸೆಕೆಂಡ್. ಈಗ ಸೆಕೆಂಡು y minus 2 by 3 is equal to 1 by 3. y minus 2 by 3 is equal to 1 by 3. ನೋಡಿ, ಈ 3 ನಾವು ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಈ 3 ಈಗ ಅಟ್ ಪ್ರೆಸೆಂಟ್ 3 ನಾವು ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಇಲ್ಲಿ ಫಸ್ಟ್ ಇದನ್ನು LCM ತಗೊಬೇಕು. 3y minus 2 divided by 3 is equal to 1 by 3. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು 3ಯಿಂದ 2 ಮಲ್ಟಿಪ್ಲಿಕೇಶನ್ ಮಾಡಿ, 3ಯಿಂದ 2 ಮಲ್ಟಿಪ್ಲಿಕೇಶನ್ ಮಾಡಿ, ಮತ್ತು 3ಯಿಂದ ಮಾಡಿ ಸಿಂಪ್ಲಿಕೇಶನ್ ಮಾಡೋ ಬದಲು ಲೆಫ್ಟ್ ಸೈಡ್ ಡಿನಾಮಿನೇಟರ್ 3 ಇದೆ, ರೈಟ್ ಸೈಡು ಡಿನಾಮಿನೇಟರ್ 3 ಇದೆ, ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ದೆನ್ ರಿಮೈನಿಂಗ್ 3y minus 2 is equal to 1, 3y is equal to minus 2 ರೈಟ್ಗೆ ಹೋದರೆ +2, ಆಲ್ರೆಡಿ 1 ಇದೆ, 3. ರಿಕ್ವೈರ್ಡ್ y ವ್ಯಾಲ್ಯೂ 3 by 3 is equal to 3 ones are 3 ones are. What is the answer? 1. Answer is 1. ಸಪೋಸ್ ಎಕ್ಸ್ ವ್ಯಾಲ್ಯೂ ಕೇಳಿದರೆ ಅದನ್ನು ನಾನು ಸಾಲ್ವ್ ಮಾಡಿಬಿಡ್ತೀನಿ. ಸಪೋಸ್ ಎಕ್ಸ್ ವ್ಯಾಲ್ಯೂ ಕೇಳಿದರೆ ಇದರಲ್ಲಿ x/3 + 2, ಇದರಲ್ಲೂ ಫಸ್ಟ್ ಮಾತ್ರ ಈಕ್ವೇಟ್ ಮಾಡ್ಕೊಬೇಕು. x/3 + 2 is equal to x/3 + 2 is equal to 5/3. ಅಗೇನ್ 3 ಅಟ್ ಪ್ರೆಸೆಂಟ್ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಫಸ್ಟು LCM ತಗೋಬೇಕು. x + 3 × 2 6 divided by 3 is equal to 5/3. 3 get cancel. x is equal to 5 + 6 ರೈಟ್ಗೆ ಹೋದರೆ -6. 5 - 6 is nothing but -1. What is the value of x? x is equal to -1. ಬಟ್ ಅದನ್ನು ಪ್ರಶ್ನೆಯಲ್ಲಿ ಹೆಂಗೆ ಕೇಳಿಲ್ಲ. ನಾನು ಸಪೋಸ್ ಎಕ್ಸ್ ವ್ಯಾಲ್ಯೂ ಕೇಳಿದರೆ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೇನೆ. ಈಗ ನಮ್ಮ ಆನ್ಸರು 5ರಲ್ಲಿ ಯಾವುದು ಅಂತ ಗೊತ್ತಾಯ್ತಲ್ವಾ? ವಾಟ್ ಇಸ್ ದ ವ್ಯಾಲ್ಯೂ ಆಫ್ y? 1. ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ 17th. ಏನಿದೆ 17th? ದ ವ್ಯಾಲ್ಯೂ ಆಫ್ sin pi, the value of sin pi, the value of sin 4pi ಕೊಟ್ಟಿದ್ದಾರೆ. sin 4pi is the value of sin 4pi. sin pi ಕೇಳ್ಬೋದು, sin 2pi ಕೇಳ್ಬೋದು, sin 3pi, 4pi, 6pi, ಯಾವುದು ಬೇಕಾದರೂ ಕೇಳಲಿ. ನಾವು sin 4pi is always 0. ಅದೇ cos 2pi, ಯಾಕೆಂದರೆ 4pi ಲೈಸ್ ಆನ್ x ಆ್ಯಕ್ಸಿಸ್. sin 0 ಅಂದ್ರೇನು? 0.
ಸೈನ್ 2 ಪೈ 0, ಸೈನ್ 4 ಪೈ 0, 6 ಪೈ 0. ಬಟ್ ಕಾಸಲ್ಲಿ ಚೇಂಜಸ್ ಆಗುತ್ತೆ. ಕಾಸ್ 0 ಈಸ್ ಆನ್ ಎಕ್ಸ್ ಆ್ಯಕ್ಸಿಸ್, ಕಾಸ್ 0 ಈಸ್ 1, ಕಾಸ್ 2 ಪೈ ಈಸ್ 1. ಅದಕ್ಕೋಸ್ಕರ ಸೈನು ಕಾಸು ಕೊಟ್ಟಾಗ ಕೇರ್ಫುಲ್ಲಾಗಿರಬೇಕು. ಸೈನ್ 4 ಪೈ 0, ಸಪೋಸ್ 2 ಪೈ ಕೊಟ್ಟಿದ್ರು 0, ಸೈನ್ ಪೈ ಕೊಟ್ಟಿದ್ರು 0, ಸೈನ್ 0 ಈಸ್ ಆಲ್ಸೋ 0. ಅದರಲ್ಲಿ 5ಅಲ್ಲಿ ಈಗ ಆನ್ಸರ್ ಈಸ್ 0. ಯಾವುದ ಕಣ? ಇದಕ್ಕೆ ರೌಂಡ್ ಮಾಡಿದ್ದೀನಿ ನಾನೀಗ. ನೆಕ್ಸ್ಟ್ ಕ್ವಶನ್ 16 ಆಯಿತು, 17 ಆಯಿತು. ನೆಕ್ಸ್ಟ್ ಕ್ವಶನ್ ಬರ್ತೀನಿ. ನೆಕ್ಸ್ಟ್ ಕ್ವಶನ್ 18th ಫುಲ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ಯಾಕೆಂದರೆ ಪಾರ್ಟ್ ಏನಲ್ಲಿ ಫಸ್ಟ್ ಕಂಪ್ಲೀಟ್ ಆಗಿದೆ. ಪಾರ್ಟ್ ಎ ಫಸ್ಟ್ ಸೆಕೆಂಡಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರೋದ್ರಿಂದ 5 ಕಂಪ್ಲೀಟ್ ಮಾಡಿಬಿಟ್ಟು ವಿಡಿಯೋ ಅಲ್ಲಿಗೆ 20 ಕ್ವಶನ್ಸ್ ಕಂಪ್ಲೀಟ್ ಆಗುತ್ತೆ. ಮೂರನೇ ಮಾಡಲ್ ಪೇಪರ್ಗೆ ಹೋಗೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ವಿಡಿಯೋ ಲೆಂತಿ ಆಗ್ಬೋದು. ದೆನ್ ದ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಸಬ್ಸೆಟ್ಸ್. ನಾನು ಆಲ್ರೆಡಿ ರಿಲೇಷನ್ಸ್ ಬಗ್ಗೆ ವಿಡಿಯೋ ಮಾಡಿ ಸೆಂಡ್ ಮಾಡಿದ್ದೇನೆ. ಕ್ವಶನ್ ಅಬ್ಸರ್ವ್ ಮಾಡಬೇಕು. ದ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಸಬ್ಸೆಟ್ಸ್ ಆಫ್ ಸೆಟ್ ಎ ಈಸ್ ಈಕ್ವಲ್ ಟು ಎಲಿಮೆಂಟ್ಸು ಎ, ಬಿ ಈಸ್. ಓಕೆ, ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ದ ಕ್ವಶನ್. The total number of possible subsets of a set A is equal to A, B, small a, B is. ಇದಕ್ಕೆ ಫಾರ್ಮುಲಾ ಇದೆ. ನಂಬರ್ ಆಫ್ ಪಾಸಿಬಲ್ ಸಬ್ಸೆಟ್ ಆಫ್ ಎ ಸೆಟ್ ಅಂದಾಗ ಸೆಟ್ ಒಳಗಡೆ ಎನ್ ಆಫ್ ಎ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ 2. ಸೆಟ್ ಒಳಗಡೆ ಎಷ್ಟು ಎಲಿಮೆಂಟ್ಸ್ ಇದೆ? 2. ಸಪೋಸ್ ಒಂದೇ ಒಂದು ಎಲಿಮೆಂಟ್ ಇದ್ದರೆ ಅದನ್ನು 1 ಅಂತ ಕರಿತೀವಿ. ಎ, ಬಿ ಏನೂ ಎಲಿಮೆಂಟ್ಸ್ ಇಲ್ಲ ಅಂದರೆ ಎಂಟಿ ಸೆಟ್ ಅಂತ ಕರಿತೀವಿ. ವಾಟ್ ಈಸ್ ಎನ್ ಆಫ್ ಎ? ಎಂಟಿ ಸೆಟ್ ಆಗಿದ್ದರೆ 0 ಅಂತ ಕರಿತೀವಿ. ಈಗ ಸೆಟ್ ಒಳಗಡೆ 2 ಎಲಿಮೆಂಟ್ಸ್ ಇದೆ. ಇದಕ್ಕೊಂದು ಫಾರ್ಮುಲಾ ಇದೆ, 2 ಪವರ್ ಎನ್. 2 ಪವರ್ ಎನ್ ಅಂದರೆ ಎನ್ ಈಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್. ಎಷ್ಟು ಎಲಿಮೆಂಟ್ಸ್ ಇದೆ? 2 ಇದೆ. 2 ಪವರ್ 2 ಎಷ್ಟಾಯಿತು? 4 ಆಯಿತು. ಅಲ್ಲಿಗೆ ನಂಬರ್ ಆಫ್ ಪಾಸಿಬಲ್ ಸಬ್ಸೆಟ್ಸ್ ಆಫ್ ಎ ಸೆಟ್ ಕಂಟೈನಿಂಗ್ 2 ಎಲಿಮೆಂಟ್ಸ್ ಅಂದಾಗ ಆನ್ಸರ್ ಏನು ಬರೀತೀರಿ? 4. ಆಗ ನಿನ್ನ ಆಪ್ಷನ್ಸಲ್ಲಿ 4 ಆಪ್ಷನ್ಸ್ ಇತ್ತಲ್ಲ, ಅದರಲ್ಲಿ 4ಗೆ ರೌಂಡ್ ಮಾಡ್ತೇನೆ. ಸಪೋಸ್ 3 ಇದ್ದರೆ, ಇಲ್ಲಿ ಸೆಟ್ ಒಳಗಡೆ 3 ಇದ್ದರೆ 2 ಪವರ್ 3. 2 ಪವರ್ 3 ಅಂದರೆ 8. 4 ಇದ್ದರೆ 2 ಪವರ್ 4, ಅಲ್ಲಿಗೆ 16. ಈ ಥರ ನಾವು ಕ್ಯಾಲ್ಕುಲೇಷನ್ ಮಾಡಿ ನಂಬರ್ ಆಫ್ ಪಾಸಿಬಲ್ ಸಬ್ಸೆಟ್ಸನ್ನು ಹೇಳ್ಬೋದು. ನೆಕ್ಸ್ಟ್ 18th is over. 19th. If 15C, very important problem, 15C 3R condition based problem, permutations and combinations ಇದೆಯಲ್ಲ, 15C 3 plus R. ದೆನ್ ನೋಡಿ, ಪರ್ಮುಟೇಷನ್ಸು, ಕಾಂಬಿನೇಷನ್ಸು ಮತ್ತು ಪ್ರಾಬಬಿಲಿಟಿ ಮತ್ತು ಸೆಟ್ ಥಿಯರಿ ಎಲ್ಲ ಒಂದ್ಕೊಂದು ಲಿಂಕ್ ಇದು. ದೆನ್ ಆರ್ ಈಸ್ ಗಿವನ್ ಇಫ್ 15C3R ಈಸ್ ಈಕ್ವಲ್ ಟು 15C3 ಪ್ಲಸ್ ಆರ್, ದೆನ್ ಆರ್ ವ್ಯಾಲ್ಯೂ ಈಸ್. ನೋಡೋಣ. ನೋಡಿ, ಪರ್ಮುಟೇಷನ್ಸ್ ಕಾಂಬಿನೇಷನ್ಸಲ್ಲಿ ಕಂಡೀಷನ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ನೋಡಿ, ಬೈನೋಮಿಯಲ್ ಥಿಯರಮನ್ನು ಪ್ರೂವ್ ಮಾಡ್ಬೇಕಾದ್ರೆ ನಮಗೆ ಯಾವ್ದು ಇಂಪಾರ್ಟೆಂಟ್ ಕಂಡೀಷನ್ಸ್ ಅಂತ ಗೊತ್ತಿದೆ. NCR ಪ್ಲಸ್ N+1CR ಇಸ್ ಈಕ್ವಲ್ ಟು ಚೆನ್ನಾಗಿ ಗೊತ್ತಿದೆ, N+1CR. ಅದೇ ಥರ NCR ಇಸ್ ಈಕ್ವಲ್ ಟು NC N-R ಆರ್ ದ ವೆರಿ ಇಂಪಾರ್ಟೆಂಟ್ ಕಂಡೀಷನ್ಸ್. ಇಲ್ಲಿ 15C3R ಇಸ್ ಈಕ್ವಲ್ ಟು 15C3 ಪ್ಲಸ್ ಆರ್ ಅಂದಾಗ 15 ಕ್ಯಾನ್ ಬಿ ರಿಟರ್ನ್ ಆ್ಯಸ್, ನಾನು 15 ನಾನು ಹಿಂಗೆ ಬರೀತೇನೆ, 3R ಪ್ಲಸ್ 3 ಪ್ಲಸ್ ಆರ್. 15 ಈಸ್ ಈಕ್ವಲ್ ಟು 3R ಪ್ಲಸ್ 3 ಪ್ಲಸ್ ಆರ್. ದಿಸ್ ಈಸ್ ಆರ್ ವ್ಯಾಲ್ಯೂ. ಈಗ ನಮಗೆ ಕಂಡೀಷನ್ ಗೊತ್ತಿದೆ, ಎನ್ ಈಸ್ ಈಕ್ವಲ್ ಟು ವಾಟ್? ಎನ್ ಈಸ್ ಈಕ್ವಲ್ ಟು ಎನ್ ಮೈನಸ್ ಆರ್ ಪ್ಲಸ್ ಆರ್, ಆರ್ ಪ್ಲಸ್ ಎನ್ ಮೈನಸ್ ಆರ್. ಪ್ಲಸ್ ಆರ್ ಮೈನಸ್ ಆರ್ ಗೆಟ್ ಕ್ಯಾನ್ಸಲ್, ಎನ್ ಹಂಗೆ ಇರುತ್ತೆ. ಈಗ ಎನ್ ಮೈನಸ್ ಆರ್ ಯಾವ್ದು ಸರ್?
ಎನ್ ಸಿ ಆರ್ ಇಸ್ ಈಕ್ವಲ್ ಟು ಎನ್ ಸಿ ಎನ್ ಮೈನಸ್ ಆರ್ ಅಂತ ಪ್ರೂವ್ ಮಾಡಿದ್ವಿ ನಾವು. ಎನ್ ಇಸ್ ಈಕ್ವಲ್ ಟು ಆರ್ ಪ್ಲಸ್ ಎನ್ ಮೈನಸ್ ಆರ್. ಇದೇ ಕಂಡೀಷನ್ಸನ್ನು ನನಗೆ ಬರಿತಾ ಇದ್ದೀನಿ. 15 ಇಸ್ ಈಕ್ವಲ್ ಟು 3r ಪ್ಲಸ್ 3 ಪ್ಲಸ್ ಆರ್. 15 ಇಸ್ ಈಕ್ವಲ್ ಟು 3r ಪ್ಲಸ್ ಆರ್ ಅಂದರೆ 4r ಪ್ಲಸ್ 3. 15 ಪ್ಲಸ್ 3 ಲೆಫ್ಟಿಗೆ ತಗಂತೇನೆ -3 ಆಯಿತು ಈಸ್ ಈಕ್ವಲ್ ಟು 4r. 15 minus 3 is nothing but 12 is equal to 4r. 12 by 4 is equal to r. 4 3 is 4 12. r is equal to ಎಷ್ಟು ಬಂತು 3. r is equal to 3. ಆಪ್ಷನ್ಸಲ್ಲಿ 5 ಆಪ್ಷನ್ಸಲ್ಲಿ 3 ಇರಬೇಕದು. ಇದೆ 3 ಇದೆ. ನೆಕ್ಸ್ಟ್ ಇನ್ನು 2 ಇದೆ, 5 ಇದೆ. ಇನ್ನೊಂದು ಕ್ವಶನ್ಸ್ ಇದೆ, ಅದೊಂದು ಮಾಡಿಬಿಡ್ತೇನೆ. ಇನ್ನೊಂದು ಕ್ವಶನ್ಸ್ ಇದೆ. ಏನು ಕ್ವಶನ್ಸು? 20ನೇ ಕ್ವಶನ್ನು, 20th ಕ್ವಶನ್ನು. ಇಫ್ ಇಂಪಾರ್ಟೆಂಟ್ ಕ್ವಶನ್ ಇದು. ಫೈಬೋನಸ್ಸಿ ನಂಬರ್ಸ್. ಫೈಬೋನಸ್ಸಿ ಅಂದರೆ ಗ್ರೇಟ್ ಮ್ಯಾಥಮೆಟಿಷಿಯನ್. ಇಫ್ ದ ಸೀಕ್ವೆನ್ಸ್ an is defined as curiosity problem, a1 is equal to 1 and an is equal to an minus 1 plus 2. ಫಸ್ಟ್ ಪೀಸಿನಲ್ಲಿ ಫೈಬೋನಸಿ ನಂಬರ್ಸ್, ಫೈಬೋನಸಿ ಸೀಕ್ವೆನ್ಸ್. ಇಂಪಾರ್ಟೆಂಟ್ ಕಂಡೀಷನ್ ಫಾರ್ n greater than or equal to 2, then A3 is ನೋಡಿ, A3 ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದರಲ್ಲಿ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. A1 ಕೊಟ್ಟಿದ್ದಾರೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ A1? 1. ಆ್ಯಂಡ್ ಆಲ್ಸೋ ಗಿವನ್ ದ ಕಂಡೀಷನ್ an is equal to an minus 1 plus 2 ಅಂತ ಕೊಟ್ಟಿದ್ದಾರೆ. ಈಗ ನಿಮಗೆಲ್ಲೂ A2 ಕೊಟ್ಟಿಲ್ಲ ಅವರು. ಕ್ವಶನನ್ನು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಕ್ವಶನ್ ಕೇಳಿರೋದು ಫೈಂಡ್ ದ ವ್ಯಾಲ್ಯೂ ಆಫ್ A3 ಅಂತ. A1 ಕೊಟ್ಟಿದ್ದಾರೆ. ಅಲ್ಲಿಗೆ ನಾವು ಬೈ ಯೂಸಿಂಗ್ ದ ವ್ಯಾಲ್ಯೂ ಆಫ್ A1 ಟು ಫೈಂಡ್ ಔಟ್ A2 ಫಸ್ಟ್. ಅದು ಅರ್ಥ ಮಾಡ್ಕೋಬೇಕು. A3 ಕೇಳಿದ್ದಾರೆ ಅಂದರೆ A1 ಗೊತ್ತಿರಬೇಕು, A2 ವ್ಯಾಲ್ಯೂ ಗೊತ್ತಿರಬೇಕು. A1 ಕೊಟ್ಟಿದ್ದಾರೆ, ಕ್ವಶನ್ ಕೇಳೋದು A3 ವ್ಯಾಲ್ಯೂ. ಫಸ್ಟ್ ಫೈಂಡ್ ಔಟ್ A1 by using A1 to find out A2. A1 is equal to n is equal to 1. A2 is equal to A n is equal to 2. n is equal to 2. 2 minus 1 ಅಂದರೆ 1 plus 2. A1 is equal to how much? 1 plus 2 is equal to 3. That is the value of A2. A2 is equal to 3. What is A3? ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನನಗೆ. A3 is equal to A 3 minus 1 2 plus 2. What is the value of A2? 3 plus 2 is equal to 5. What is the value of A3? 5. ಇದನ್ನು ನಾವು ಫೈಬೋನಸಿ ನಂಬರ್ಸ್ ಕಾನ್ಸೆಪ್ಟ್ ಅಂತ ಕರಿತೀವಿ. ನಮ್ಗೆ ಆನ್ಸರ್ ಈಗ ಟೋಟಲಿ ಗೊತ್ತಾಗಿದೆ. ನಮ್ಮ ಬ್ರ್ಯಾಕೆಟಲ್ಲಿರ್ತಕ್ಕಂಥ ಆನ್ಸರು 5ಅಲ್ಲಿ 6ರಲ್ಲಿ 5ಗೆ ರೌಂಡ್ ಮಾಡ್ತಾನೆ. ಇನ್ನು ಎಕ್ಸ್ಟ್ರಾ ಉಳ್ಕೊಂಡಿದ್ದು ನಮ್ಮಲ್ಲೆಲ್ಲೂ ಯಾವುದಕ್ಕೂ ಆನ್ಸರ್ ಬರದೇ ಇರತಕ್ಕಂಥ ವ್ಯಾಲ್ಯೂ ಯಾವುದು? 2. ಓಕೆ, ಕ್ಲೀನಾಗಿ ಅರ್ಥವಾಗಿದೆ ಅಂದ್ಕೊಂಡಿರ್ತೀನಿ. ಅಲ್ಲಿಗೆ ಮಾಡಲ್ ಪೇಪರ್ 2ನಲ್ಲಿ ಎಲ್ಲ ಕ್ವಶನ್ಸ್ಗೂ 20 ಕ್ವಶನ್ಸ್ಗೂ ಆನ್ಸರ್ ಮಾಡಿದ್ದೇನೆ. ಮತ್ತು ಮಾಡಲ್ ಪೇಪರ್ 1ನಲ್ಲಿ 20, ಮಾಡಲ್ ಪೇಪರ್ 2ನಲ್ಲಿ 20. ಸಪೋಸ್ ಯಾವುದನ್ನು ಬಿಟ್ಟಿದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಅದನ್ನು ಸಾಲ್ವ್ ಮಾಡ್ತಾನೆ, ಇನ್ ಕೇಸ್ ಬಿಟ್ಟಿದ್ದರೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಲ್ ಪೇಪರ್ 3ನಲ್ಲಿ ಬರ್ತಕ್ಕಂಥ 15 MCQ ಮತ್ತು +5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅದನ್ನು ಸಾಲ್ವ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಂಡ್ ಮಾಡ್ತಾನೆ. ಥ್ಯಾಂಕ್ ಯು.